ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಮನೆಯಲ್ಲೇ ತುಂಬ ಇಷ್ಟವಾಗಿ ಕುಡಿಯುವಂಥ ಹೋಮ್ ಮೇಡ್ ಸಿರಲನ್ನು ಮಾಡೋಣ. ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ಆಲ್ಮಂಡ್, ಸ್ವಲ್ಪ ವಾಲ್ನಟನ್ನು ತೊಗೊಂಡು ಉಗುರು ಬೆಚ್ಚಗೆ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಪೌಡರ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಒಂದು ಬಾಣಲಿಗೆ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ಆರೋದಕ್ಕೆ. ಮತ್ತೆ ಸ್ವಲ್ಪ ನಾನು ಕ್ಯಾಶ್ಯೂ ತೊಗೊಳ್ತಾ ಇದ್ದೀನಿ. ಕ್ಯಾಶ್ಯೂ ಕೂಡ ಹಾಕೋದ್ರಿಂದ ಕೆಲವು ಮಕ್ಕಳಿಗೆ ಕ್ಯಾಶ್ಯೂ ಅನ್ನೋದು ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಅಂಥವ್ರಿಗೆ ನಾವು ಈ ರೀತಿ ಪೌಡರ್ ಮೂಲಕ ನಾವು ಮಾಡಿಕೊಡ್ಬೋದು. ಕ್ಯಾಶ್ಯೂನು ಕೂಡ ಚೆನ್ನಾಗಿ ನೀಟಾಗಿ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಸೀದೋಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ನೀವು ಕ್ವಾಂಟಿಟಿಯನ್ನು ಎಲ್ಲ ಸಮ ಪ್ರಮಾಣದಲ್ಲಿ ಬೇಕಂತ ತೊಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೂಡ ತೊಗೊಳ್ಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳು ಯಾವುದನ್ನ ಎಷ್ಟು ಕ್ವಾಂಟಿಟಿಯಲ್ಲಿ ತಿಂತಾರೆ ಅನ್ನೋದು ನಿಮಗೆ ಒಂದು ಐಡಿಯಾ ಇರುತ್ತಲ್ವಾ, ಸೊ ಅದ್ರ ಪ್ರಕಾರ ನೀವು ಹಾಕೊಳ್ಬೋದು. ಜೊತೆಗೆ ನಾನು ಪೂಲ್ ಮಖಾನ ಹಾಕ್ತಾ ಇದ್ದೀನಿ. ಪೂಲ್ ಮಖಾನ ಅಂದರೆ ಕಮಲದ ಹೂವಿನ ಬೀಜಗಳು ಬರುತ್ತಲ್ಲ, ಅದು ಇದನ್ನ ಸ್ವಲ್ಪ ಕ್ವಾಂಟಿಟಿ ಎಕ್ಸ್ಟ್ರಾ ಹಾಕಬೇಕು. ನಾನು ಈಗ ಅವೆಲ್ಲ ಒಂದೊಂದು ಕಪ್ಪನ್ನು ತೊಗೊಂಡಿದ್ರೆ ಇದನ್ನ 2 ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ. ನಾನು ನಾರ್ಮಲ್ ಆಗಿ ಕಣ್ಣಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ನೀವು ಬೇಕಂತ ಹೇಳಿದ್ರೆ ಒಂದು ಕಪ್ಪನ್ನ ಮೆಜರ್ಮೆಂಟಲ್ಲಿ ತೊಗೊಂಡು ಅದರಲ್ಲಿ ಎಲ್ಲ ಒಂದೊಂದು ಕಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಪೂಲ್ ಮಖಾನ 2 ಕಪ್ಪನ್ನು ಹಾಕಿ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಾಯಿತು. ಇದನ್ನು ಕೂಡ ನಾನು ಈಗ ಒಂದು ಪಕ್ಕದಲ್ಲಿರುವಂಥ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಹುರ್ಗಡ್ಲೆ ಬರುತ್ತೆ ಗೊತ್ತಾ, ಸ್ಪ್ಲಿಟ್ ಚನ್ನಾದ ಮಸಾಲ ಏನು ಇರಬಾರ್ದು, ಜಸ್ಟ್ ಪೌಡರ್ ಮಾಡೋದಕ್ಕೆ ನಮಗೆ ಸ್ಪ್ಲಿಟ್ ಚನ್ನಾದಲ್ಲಿ ಚೆನ್ನಾಗಿರುವಂಥದ್ದು 1 ಕಪ್ಪಷ್ಟು ತೊಗೊಳ್ಳಿ. ಅದನ್ನು ಕೂಡ ಉಗುರು ಬೆಚ್ಚಗಾಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು 1 ಇಂಚಷ್ಟು ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಚಕ್ಕೆ ಒಂದು ಸ್ವಲ್ಪ ಘಮ ಬರುತ್ತೆ, ಅದ್ರ ಜೊತೆಗೆ ಹ್ಯುಮಿನಿಟಿಯನ್ನು ಬೂಸ್ಟ್ ಮಾಡುತ್ತೆ. 1 ಚಮಚದಷ್ಟು ಹೋಲ್ ಪೆಪ್ಪರನ್ನು ಹಾಕ್ತಾ ಇದ್ದೀನಿ. ಜೊತೆಗೆ 1 ಚಮಚದಷ್ಟು ಸೋಂಪನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈವನ್ 2 ಸ್ಪೂನಷ್ಟು ಪಾಪಿ ಸೀಡ್ಗಳನ್ನು ಕೂಡ ಹಾಕ್ಬೋದು. ಇದು ಗಸಗಸೆ 2 ಚಮಚ ಹಾಕೋದ್ರಿಂದ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಕುಡಿಬೇಕು ಅನ್ಸುತ್ತೆ, ಟೇಸ್ಟ್ ಅನ್ಸುತ್ತೆ, ಪಾಯಸದ ಥರ ಅನ್ಸುತ್ತೆ. ಹಾಲೊಳಗಡೆ ನಾವು ಈ ಪೌಡರನ್ನು ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಇದು ಸಿರಾಲ್ ಕುಡಿತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿಗೆ ಹೋಮ್ ಮೇಡ್ ಸಿರಲ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಡ್ಬೋದು. ಇದಕ್ಕೆ ನಾನು ಶುಗರ್ಗೆ ಅಂತ ಹೇಳ್ಬಿಟ್ಟು ನಾನು ಕಲ್ಲು ಸಕ್ಕರೆ ಸಿಕ್ಕಿತ್ತು ನನಗೆ. ಕಲ್ಲು ಸಕ್ಕರೆ ಅಮೇರಿಕಾದಲ್ಲಿ ಅಪರೂಪಕ್ಕೆ ಸಿಗುತ್ತೆ, ಅದು ತಂದು ಇಟ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಕಲ್ಲು ಸಕ್ಕರೆಯಲ್ಲಿ ತುಂಬ ಔಷಧಿ ಗುಣಗಳಿದೆ ಅಂತ ನಿಮಗೆಲ್ಲರೂ ಗೊತ್ತಿದೆ. ಇದನ್ನು ನಾನು ಸ್ವಲ್ಪ ಎಷ್ಟು ಬೇಕು, ನಾನು ಒಂದು ಅರ್ಧ kg ಅಷ್ಟು ಮಾಡ್ತಾಯಿದ್ದೀನಿ. ಅಷ್ಟಕ್ಕೆ ನನಗೆ ಶುಗರು ಇಷ್ಟು ಬೇಕಾಗುತ್ತೆ. ಇದನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸಿ ಮಾಡಬೇಕು. ಅದು ಮಿಕ್ಸಿ ಮಾಡೋದಕ್ಕೂ ಮುಂಚೆ 1 ಚಿಟಿಕೆಯಷ್ಟು ಅರಿಶಿಣ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ಏನಾದರೂ ಇನ್ಫೆಕ್ಷನ್ ಆ ಥರದ್ದು ಏನಾದರೂ ಇದ್ರೂ ಕೂಡ ಅವೆಲ್ಲ ಬ್ಯಾಕ್ಟೀರಿಯಾ ಏನಾದ್ರು ಇದ್ರೂ ಕೂಡ ಅದು ಕೂಡ ಎಲ್ಲ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಟರ್ಮರಿಕ್ ಹಾಕಿ ನಾವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಡೋದ್ರಿಂದ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಕೂಡ ಟರ್ಮರಿಕ್ ವಾಟರ್ನ ಕುಡಿಬೋದು ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಈಗ ಇದನ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸಿಯಲ್ಲಿ ನಾನು ಮನೆಯಲ್ಲೇ ಮಿಕ್ಸಿ ಜಸ್ಟ್ ಒಂದು ಸ್ವಲ್ಪ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಪೇಸ್ಟ್ ಥರ ಆಗಬಾರ್ದು ಅಥವಾ ಆಯಿಲ್ ಬಿಟ್ಕೊಳ್ಳೋ ಥರ ಮಾಡಬಾರ್ದು. ಪೌಡರು ಬರೋ ರೀತಿ ನಾವು ನೋಡ್ಕೊಳ್ಬೇಕು. ಪೌಡರು ಯಾವ ರೀತಿ ಇರಬೇಕಂತ ಹೇಳಿದ್ರೆ ನೋಡಿ, ಅದು ನಾವು ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ಡೈರೆಕ್ಟಾಗಿ ಮಿಕ್ಸ್ ಆಗಬೇಕು, ಆ ರೀತಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಪಲ್ಸ್ ಮೋಡಲ್ಲಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 5 ರಿಂದ 10 ನಿಮಿಷ ತೊಗೊಳುತ್ತೆ ಪೌಡರ್ ಆಗೋದಕ್ಕೆ. ಕಲ್ಲು ಸಕ್ಕರೆ ಹಾಕೋದ್ರಿಂದ ಬೇಗ ಹೆಲ್ಪ್ ಮಾಡುತ್ತೆ ಪೌಡರ್ ಆಗೋದಕ್ಕೆ. ಸೊ ಇದನ್ನು ನೋಡಿಕೊಂಡು ನೀವು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಎಲ್ಲ ಮಾಡ್ಕೊಂಡು ಆದಮೇಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಮಿಲ್ಕ್ ಪೌಡರನ್ನು ಮಿಕ್ಸ್ ಮಾಡಿ. ಇದಕ್ಕೆ ಮಿಲ್ಕ್ ಪೌಡರು ಸ್ವಲ್ಪ, ಅದ್ರ ಜೊತೆಗೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಮೆಜರ್ಮೆಂಟ್ ಪ್ರಕಾರ ಅಥವಾ ನಾರ್ಮಲ್ ಆಗಿ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ರೆಸಿಪಿಯನ್ನು ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಲ್ಲಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋಸ್ ಯೂಟ್ಯೂಬ್ ರೆಕಮೆಂಡೇಷನ್ಗೆ ಕಳಿಸುತ್ತೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ